ಜನ ಗೊತ್ತಿಲ್ಲರ ಮಾಹಿತಿ ಏನಪ್ಪ ಅಂತಂದರೆ ನಾಟಿ ಕೋಳಿ ಸಾಕೋಕೆ ಮುಂಚೆನೇ ಅಂದರೆ ಈಗ ಒಂದಷ್ಟು ಪ್ರಿಪರೇಷನ್ ಇತ್ತು ಅಂದಾಗ ನೀವು ಒಂದಷ್ಟು ಔಷಧಿಗಳನ್ನ ತಂದಿಟ್ಕೋಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಪೊಟ್ಯಾಷಿಯಂ ಫೈರೈಡ್ ಆಗ್ಬೋದು, ಇಲ್ಲ ಅಂತಂದರೆ ODC ಪೌಡರ್ ಅಂತೀವಿ, ODC ಪೌಡ್ರು, ಜೇನುತುಳಿನ ಔಷಧಿ, ಮತ್ತು ಇಲ್ಲ ಅಂತಂದರೆ ನಿಮಗೆ ಇಲ್ಲಿ ಕಾಣಿಸ್ತಿದೆ ನೋಡಿ ಕೋಳಿಯವನ ಔಷಧಿ, ಮತ್ತು ಬ್ಯಾಕ್ಟೀರಿಯಾ ಔಷಧಿ, ಮತ್ತು ಲೂಸ್ ಮೋಷನ್ ಟ್ಯಾಬ್ಲೆಟ್ಸು, ಇದೆಲ್ಲ ಟೋಟಲಾಗಿ ಇಟ್ಕೊಂಡಿದ್ದೀನಿ. ಇಷ್ಟು ಟೋಟಲಾಗಿ ಒಂದು ಇಷ್ಟಾದರೂ ಇರಲೇಬೇಕು ನಿಮ್ಮ ಹತ್ರ. ಕೋಳಿಗೆ ರೋಗ ಬಂದ ತಕ್ಷಣ ಇಲ್ಲ ಕೋಳಿಗೆ ರೋಗ ಬರ್ತಿದೆ ಅಂದಾಗ ನೀವು ಯೂಸ್ ಮಾಡೋಕ್ಕೆ ಯಾವ್ಯಾವ ಟೈಮ್ಗೆ ಏನೇನು ಯೂಸ್ ಮಾಡ್ತೀರಾ ಅಂತ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಇಷ್ಟು ಔಷಧಿಗಳಿತ್ತು ಅಂತಂದರೆ ನೀವು ವೀಡಿಯೋಗಳು ನೋಡಾದರೂ ತಿಳ್ಕೊಬೋದು, ಇಲ್ಲ ವೀಡಿಯೋಗಳ ಹತ್ರ ಇಲ್ಲಾಂದರೆ ಗೂಗಲಲ್ಲಾದರೂ ಕೇಳಿ ತಿಳ್ಕೊಬೋದು ಯಾವುದಕ್ಕೆ ಯಾವ ಔಷಧಿ ಹಾಕ್ಬೋದು, ಏನೇನು ಹಾಕ್ಬೋದು ಅಂತ. ಇಲ್ಲಿ ಕಾಣಿಸ್ತಿದೆ ನೋಡಿ, ವಿಪ್ಲಾಕ್ಸಿನ್ ಆಗ್ಬೋದು, ಇಲ್ಲ ಅಂತಂದರೆ ಎಂಡ್ರೋಫೆಕ್ಸಿನ್ ಪ್ಲಸ್ ಆಗ್ಬೋದು, ಎಂಡ್ರೋಜಿನ್ ಪ್ಲಸ್ ಆಗ್ಬೋದು, ಇಲ್ಲ ಅಂತಂದರೆ ODC ಪೌಡರ್ಸ್ ಆಗ್ಬೋದು, ಇಲ್ಲ ಅಂತಂದರೆ ಜೇನುತುಳಿನ ಔಷಧಿ, ಮತ್ತು ಇಲ್ಲ ಅಂತಂದರೆ ಇವಾಗ ಲೂಸ್ ಮೋಷನ್ ಟ್ಯಾಬ್ಲೆಟ್ಸ್ ಆಗಲಿ, ಇಲ್ಲ ಪ್ರತಿಯೊಂದೂ ನಿಮಗೆ ಈ ಥರ ಒಂದು ಸ್ಟೋರ್ ಮಾಡಿ ಇಟ್ಕೋತು ಅಂದರೆ ನಿಮ್ಗೆ ಯಾವುದೇ ರೀತಿ ರೋಗ ಲಕ್ಷಣಗಳಿದ್ರೂ ನೀವು ಕ್ಲಿಯರ್ ಮಾಡ್ಕೋಬೋದು. ಅದು ಮುಟ್ಬಿಟ್ಟು ನೀವು ಔಷಧಿಗಳು ಇಟ್ಕೊಂಡಿಲ್ಲ ಅಂದ ತಕ್ಷಣ ನಾವು ಹೇಳೋ ಔಷಧಿಗಳು ನಿಮ್ಮ ಮೆಡಿಕಲಲ್ಲಿ ಸಿಗೋಲ್ಲ. ಈಗ ನಿಯರ್ ಬೈ ಸಿಟಿಗೆ ಹೋಗ್ತಾ ಇದ್ದೀರಾ ಅಂದರೆ ನಿಮಗೆ 2000 ಒಳಗಡೆ ಇದೆಲ್ಲ ಔಷಧಿಗಳು 2000 ಒಳಗಡೆ ಸಿಗುತ್ತೆ. ಹ್ಯೂಮನಿಯಂ ಕೇರ್ ಆಗ್ಬೋದು, ಇದೆಲ್ಲ ಪ್ರತಿಯೊಂದು ಸಿಗುತ್ತೆ. ನಿಮ್ಗೆ ಯಾವ ಔಷಧಿ ಏನು ಅಂತ ಬೇಕಾದ್ರೂ ವೀಡಿಯೋ ನೋಡಾದರೂ ಹಾಕೋಬೋದು, ಇಲ್ಲ ಅಂತಂದರೆ ನಿಮ್ಗೆ ಏನಾದರೂ ಗೊತ್ತಿತ್ತು ಅಂತಂದರೆ ನೀವು ಹಾಕೋಬೋದು. ಕಂಪ್ಲೀಟಾಗಿ ಇಷ್ಟು ಔಷಧಿಗಳಿತ್ತು ಅಂತಂದರೆ ನಾಟಿ ಕೋಳಿ ಸಾಕಿರಿ, ಇಲ್ಲ ಮೈಸೂರು ನಾಟಿ ಸಾಕಿರಿ, ಇಲ್ಲ ಸೋನಾಲಿ ಸಾಕಿರಿ, ಇಷ್ಟು ಔಷಧಿಗಳು ನಿಮ್ಮ ಹತ್ರ ಐತೆ ಅಂತಂದರೆ ಎಲ್ಲ ರೋಗನೂ ಗುಣಮುಕ್ತ ಆಗುತ್ತೆ. ಇದು ರೋಗಕ್ಕಷ್ಟೇ ನಿಮಗೆ ಮತ್ತೆ ಪ್ರತಿಯೊಂದು ರೋಗನೂ ಕ್ಲಿಯರ್ ಆಗುವಂಥ ಔಷಧಿಗಳು ಇಲ್ಲಿ ಕಂಪ್ಲೀಟ್ ಆಗಿರುತ್ತೆ. ನೀವು ದಯವಿಟ್ಟು ಹಾಕೋತೀವಿ ಅಂತಂದರೆ ಇಷ್ಟು ಔಷಧಿನ ತೊಗೊಂಬಂದು ನೀವು ಔಷಧಿಗಳನ್ನ ಹಾಕೋಬೋದು. ಈ ಥರ ಒಂದು ಕಿಟ್ ಇಟ್ಕೊಳ್ಳಿ. ಅಂದರೆ ನಾನು ಇಟ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಕಾಣಿಸ್ತಿದ್ದೆಲ್ಲ ಔಷಧಿಗಳೆಲ್ಲನೂ ಈ ಥರ ಒಂದು ಕಿಟ್ ಇಟ್ಕೋತು ಅಂದರೆ ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಈಗ ತುಂಬ ಜನ ಕಾಲ್ ಮಾಡೋರು ಏನು ಮಾಡ್ತಾರೆ, ಬ್ರೋ ನನಗೆ ಈ ಥರ ಔಷಧಿ ಸಿಗ್ತಾ ಇಲ್ಲ ಬ್ರೋ, ನಮ್ಗೆ ಈ ಕಡೆ ಔಷಧಿ ಸಿಗಲ್ಲ ಈ ಥರದ್ದು, ಮತ್ತು ಈ ಥರ ಕಂಪ್ಲೇಂಟ್ಸ್ಗಳೆಲ್ಲ ತುಂಬ ಹೇಳ್ತಾ ಇರ್ತೀರ. ಅದಕ್ಕೋಸ್ಕರ ಈ ಥರದ್ದು ಒಂದು ಕಿಟ್ ಇಟ್ಕೋತು ಅಂದರೆ ನೀವು ದಯವಿಟ್ಟು ಈ ಥರ ಕಿಟ್ ಇಟ್ಕೋತು ಅಂದರೆ ನಿಮ್ಗೆ ಯಾವ ಔಷಧಿ ಇದ್ರೂ, ನಿಮ್ಗೆ ಏನೇ ವ್ಯಾಕ್ಸಿನ್ ಇದ್ರೂ ನಿಮ್ಗೆ ಪ್ರತಿಯೊಂದೂ ಇದರಲ್ಲೇ ಕ್ಲಿಯರ್ ಆಗುತ್ತೆ. ಮತ್ತು ಇದರಲ್ಲೇ ನೀವು ಹೇಳೋ ತಕ್ಷಣ ಇಲ್ಲಾಂದರೆ ವೀಡಿಯೋದಲ್ಲಿ ನೋಡ್ಬೋದು, ಇಲ್ಲ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ಗೂಗಲ್ ಸರ್ಚ್ ಮಾಡ್ಕೋಬೋದು, ಇಲ್ಲ ವಾಟ್ಸಪ್ ಇಲ್ಲ ಅಂದರೆ ಯೂಟ್ಯೂಬ್ ಇದೆ ಇವತ್ತಲ್ಲ, ಯೂಟ್ಯೂಬಲ್ಲಿ ನಿಮ್ಗೆ ಔಷಧಿ ನೇಮ್ ಮಾಡಿದ್ರೆ ಸಾಕು, ಏನು ಯೂಸ್ ಮಾಡೋದು ಅಂತ ಗೊತ್ತಾಗೋಗುತ್ತೆ. ದಯವಿಟ್ಟು ಈ ಥರ ಮಾಡ್ಕೊಳ್ಳಿ. ನಿಮ್ಗೆ ಔಷಧಿ ಐಟಮ್ಸ್ ಆಗಲಿ ಪ್ರತಿಯೊಂದು ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಈ ಥರ ಕಿಟ್ ಇಟ್ಕೊಳ್ಳಿ ಫ್ರೆಂಡ್ಸ್.